ಬಾಯ್ಲಿಟ್ರೆ ಕರ್ಗೋಗ್ತದೆ ಮೆಣಸಿನ್ಕಾಯಿ. ಪರ್ಫೆಕ್ಟ್ ಆಗಿದೆ. ನಮ್ಮ ಸ್ಪೆಷಲ್ ಮೆಣಸಿನ್ಕಾಯಿ ತಿನ್ನಿ ಗೊತ್ತು, ಸ್ಪೆಷಲ್ ಅದೇ ಮೆಣಸಿನ್ಕಾಯಿ ತಿನ್ಬೇಕಾ? ಆಮೇಲೆ ನೀನು ಐಸಿಕ್ಕಕ್ಕೆ ರೆಡಿ ಆಗು. ಅವಳು ಕೂರಿಸ್ಕೊಂಡಿದ್ಯಾ? ಅವಳನ್ನ ಸರ್ಕಸ್ ಮಾಡ್ತಾರೆ ನೋಡಲ್ಲಿ. ಅಮ್ಮ ಮೆಣಸಿನ್ಕಾಯಿ ಜೊತೆ ಆಟ ಆಡ್ಬೇಡ್ರಪ್ಪ ಮಕ್ಕಳ. ಮೆಣಸಿನ್ಕಾಯಿ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು. ಉಪ್ಪು ಮೆಣಸಿನ್ಕಾಯಿ ಅದ ಹಾಕ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಹಾಕ್ಬೋದು. ಸ್ವಲ್ಪ ಸಮ್ಮರಲ್ಲಿ ಇವೆಲ್ಲ ಜಾಸ್ತಿ ಏನಂತಾರೆ ಸಂಡಿಗೆ ಇಂಥವೆಲ್ಲ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು. ನಾನು ಒಂದು ಅರ್ಧ kg ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ. ಹೇಗೆ ಫಿಲ್ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಹಾಕಬೇಕು, ಹೇಗೆ ಒಣಗಿಸ್ಬೇಕು, ಒಣಗಾದ್ಮೇಲೆ ತೆಗೆದು ತೋರಿಸ್ತೀವಿ ಮಾಡಿ ಹೆಂಗೆ ಬರುತ್ತೆ ಅಂತ ನೋಡಿ. ಇವಾಗ ಫಸ್ಟು ಚೆನ್ನಾಗಿ ಒಂದು 5 ನಿಮಿಷ ನೆನೆಸಿ ಚೆನ್ನಾಗಿ ತೊಳೆದು ಒಣಗಿರೋ ಬಟ್ಟೆಯಲ್ಲಿ ಬಿಸಿಲಲ್ಲಿ ಒಣಗಾಕಬೇಕು. ಬಿಸಿಲಿಲ್ಲ ಮೋಡ ಇದೆ ಅಂದ್ರೂ ಪರವಾಗಿಲ್ಲ, ತಣ್ಣಗಿರೋ ಜಾಗದಲ್ಲಿ ಒಂದು ಸ್ವಲ್ಪ ಗಾಳಿ ಬರೋ ಜಾಗದಲ್ಲಿ ಒಣಗಾಕಬೇಕು. ನೀರಿನ ಅಂಶ ಹೊರಟೋದ್ಮೇಲೆ ಇದಕ್ಕೆ ಫಿಲ್ಲಿಂಗ್ ಮಾಡಬೇಕು. ಸೊ ಇವಾಗ ಮೆಣಸಿನ್ಕಾಯಿ ಉಪ್ಪು ಮೆಣಸಿನ್ಕಾಯಿ ಮಾಡೋದಕ್ಕೆ ನಮ್ಮನೇಲಿ ಯಾವ ಥರ ಉಪ್ಪು ಮೆಣಸಿನ್ಕಾಯಿ ಮಾಡ್ತಾರೆ ಆ ಥರ ತೋರಿಸ್ತಾ ಇರೋದು. ಸೊ ನಾನು ಅದನ್ನು ಸ್ಪೆಸಿಫೈ ಆಗಿ ಹೇಳ್ಬಿಡ್ತೀನಿ. ಆಮೇಲೆ ನಾವು ಹಂಗೆ ಮಾಡಲ್ಲ, ನಾವು ಹಿಂಗೆ ಮಾಡಲ್ಲ ಅಂತಾರೆ. ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ನಾವು ಹಂಗೆ ತೋರಿಸ್ತೀವಪ್ಪ. ಇಲ್ಲ 2-3 ಥರ ಇದೆ. ಇದು ಮೊಸರಿನಲ್ಲಿ ಹಾಕಿ ಮಾಡೋವಂಥದ್ದು ಮೊಳಗ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ನಾವು ಬರೀ ಮೆಣಸಿನ್ಕಾಯಿಗೆ ಫಿಲ್ಲಿಂಗ್ ಮಾಡೋದು, ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲ್ಲ, ಮೊಸರು ಗಿಸರೆಲ್ಲ ಹಾಕಲ್ಲ. ಸೊ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ, ಕೆಟ್ಟು ವಾಸನೆ ಹೊಡಿತಾ ಇರುತ್ತೆ, ನಿಲ್ಲಕ್ಕಾಗಲ್ಲ ಅದ್ರ ಪಕ್ಕ ಮೊಸರಲ್ಲಿ ಮಾಡಿದ್ರೆ. ಅದಕ್ಕೆ ನಾವು ಹೀಗೆ ಮಾಡ್ತೀವಿ. ನಮ್ಮಲ್ಲಿ ಹೆಂಗೆ ಮಾಡ್ತೀವಿ ತೋರಿಸ್ಕೊಡ್ತೀವಿ. ಓಕೆ ಗಾಯ್ಸ್, ಮೆಣಸಿನ್ಕಾಯಿ ತಿನ್ಬಿಡಿ ಮೆಣಸಿನ್ಕಾಯಿ. ನೀ ತಿಂತೀಯಾ? ನೀ ತಿಂತೀಯ ಹೇಳೋ ಗೊಂಬೆ? ಯಾ ಗೊಂಬೆ? ಚಿನ್ನಿ ಬಾಯ್ಸ್. ಪಾಪಣ್ಣ ಅಲ್ಲಿ ಒಂದೇ ಆಟ ಆಡ್ತಿರೋದು. ಏ ಪಾಪಣ್ಣ ನೋಡಿ ಅದಣ್ಣ. ನೀ ಅಂತೆ ಏ ಕ್ಯೂಟಿ ಪಾಯ್ ಬಾಯಿಲಿ ಕ್ಯೂಟಿ ಪಾಯ್. ಮೆಣಸಿನ್ಕಾಯಿ ಎಲ್ಲ ಒಣಗಷ್ಟೊತ್ತಿಗೆ ನಾವು ಸ್ವಲ್ಪ ಬೆಕ್ಕು ವೀಡಿಯೋಸ್ ತೋರಿಸ್ತೀವಿ. ತುಂಬ ಜನ ಮೆಸೇಜ್ ಹಾಕ್ತೀರಾ, ಕಮೆಂಟ್ ಹಾಕ್ತೀರಾ, ಪ್ಲೀಸ್ ನಿಮ್ಮ ಬೆಕ್ಕು ವೀಡಿಯೋಸ್ನ ಮಾಡಿ ಅಂತ. ಅದಕ್ಕೆ ಒಂದು ಸ್ವಲ್ಪ ಇವತ್ತು ಬೆಕ್ಕು ವೀಡಿಯೋಸ್ ತೋರಿಸ್ತೀನಿ. ಉಳೋದು ಗೊಂಬೆ ತೀಟೆ ಮಾಡಬಾರ್ದು ಗೊಂಬೆ. ಅಮ್ಮ ನೋಡಮ್ಮ ಕಚ್ತಾಳೆ. ಪಾಪಕ್ಕಂತಮ್ಮ ಅದು. ಅವಳೊಬ್ಳೆ ಆಟ ಆಡ್ತಿದ್ಳು. ನೋಡು ಅವಳು ಕಚ್ಚೋದು, ನೋಡಲಿ ನೋಡೋದು ಕಚ್ಚೋದು. ನೋಡು ಎತ್ತು ಆ ಮಗುನ. ಅವಳು ಪಾಡ ಅವಳು ಆಟ ಆಡ್ತಿದ್ದಾಳು. ಇವಳು ಏನಕ್ಕೆ ಹೋದ್ಲು? ಬೇರೆ ಕಡೆ ನಿಂಗೆ ಸ್ಟೂಲ್ ಕೊಡ್ತೀನಿ ಆಟ ಎಲ್ಲ. ಅವಳು ಕಿತ್ತೋಗಿರೋ ಇಲ್ಲಿ ಬರೇ ತೋಳು ಹೋಯ್. ನೀನು ಇಲಿ ಎತ್ಕೊಂಡು ಹೋಗಿ ಆಟ ಆಡ್ಕೊ. ಇಲಿ ಇಟ್ಬಿಟ್ರೆ ಸಾಕು ಪ್ರಪಂಚ. ಅವಳು ಪ್ರಪಂಚನೇ ಬೇಡ ಅವಳಿಗೆ ಇಲಿ ಕೊಟ್ಬಿಟ್ರೆ. ಊಟನೂ ಬೇಡ ನಿನಗೆ, ಬಿಸಾಕ್ಬಿಟ್ಟು ಹೋದ್ಲದೆಲ್ಲೋ. ಇಷ್ಟ ಇಲ್ವಂತೆ ಹೊಸ ಇಲಿಗಳು. ಬಾ ಗೌರ, ಬಾ ಮಗ, ಬಾ ಮಗಳೇ. ಗುಡ್ಡಮ್ಮ ನೀನು ಪುಟ್ಟಿ. ಎಲ್ಲರೂ ಗುಡ್ಡು ಮನೇಲಿ. ಉರಿ ಮೆಣಸಿನಕಾಯಿ. ಸೊ ಮೊನ್ನೆ ನಾವು ಉಪ್ಪು ಮೆಣಸಿನ್ಕಾಯಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ. ಮೆಣಸಿನ್ಕಾಯಿ ಎಲ್ಲ ತೊಳೆದು ಒಣಗಿಸಿ ರೆಡಿ ಮಾಡ್ಕೊಂಡಿದೀವಿ. ಸೊ ಇವತ್ತು ಅಂದ್ರೆ ಬಟ್ಟೆಲಿ ಒರೆಸಿ ಅಷ್ಟೇ ಬಿಸಿಲಿಗೆ ಇಟ್ಟು ಸ್ವಲ್ಪ ಹೊತ್ತು ಕ್ಲೀನ್ ಮಾಡ್ಕೊಂಡಿರೋದು. ಇವತ್ತು ಉಪ್ಪು ಮೆಣಸಿನ್ಕಾಯಿಗೆ ಫಿಲ್ಲಿಂಗ್ ಹೆಂಗೆ ಅಂತ ತೋರಿಸ್ಕೊಡ್ತಾರೆ. ಅದೇ ನಾವು ಡೀಪ್ ಫ್ರೈ ಆಗಿ ಸಂಡಿಗೆ ಎಲ್ಲ ಕರಿತೀವ, ಸಂಡಿಗೆ ಹಪ್ಪಳ ಎಲ್ಲ ಆ ರೀತಿ ಇದನ್ನು ಕರಿಯೋದು. ಸ್ಟೋರೇಜ್ ಮಾಡಿಕೊಂಡು ಎಷ್ಟು ವರ್ಷ ಬೇಕಾದ್ರೆ ಇಟ್ಕೋಬೋದು. ನಾನೊಂದು 1/4 kg ಮೆಣಸಿನ್ಕಾಯಿ ನೋಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನು ಹಾಕಬೇಕು ಫಿಲ್ಲಿಂಗ್ಗೆ ಅಂದರೆ ಉಪ್ಪು ಏನಕ್ಕೆ ಹಾಕೋದು ಅಂದರೆ ಕೆಡಬಾರ್ದು ಅಂತ. ಏನೇ ವಸ್ತುಗಳಿಗೆ ಉಪ್ಪು ಹಾಕಿದ್ರೆ ಬೇಗ ಕೆಡಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ದೊಡ್ಡ ಸ್ಪೂನಲ್ಲಿ ಮೆಣಸು, ಅದರ ಸಮಕ್ಕೆ ಮೆಂತ್ಯ. ಮೆಣಸನ್ನ ಯಾರು ಸಾಮಾನ್ಯವಾಗಿ ಹಾಕಲ್ಲ. ನಾನು ಖಾರಕ್ಕೆ ಖಾರನೇ ಹಾಕ್ತಾಯಿದ್ದೀನಿ. ಅವಾಗ ತೀರಾ ಖಾರ ಆಗಲ್ಲ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಮೆಣಸಿನ್ಕಾಯಿ, ಮೆಣಸು, ಮೆಂತ್ಯ, ಉಪ್ಪು ಇಷ್ಟಿದ್ರೆ ಒಳ್ಳೆ ಉಪ್ಪು ಮೆಣಸಿನ್ಕಾಯಿ ಖಾರ ರೆಡಿ ಆಗುತ್ತೆ. ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಮೆಣಸು, ಮೆಂತ್ಯ ಎರಡನ್ನೂ ಎಣ್ಣೆ ಹಾಕ್ತಾಯಿಲ್ಲ, ಹಾಗೆ ಡ್ರೈ ರೋಸ್ಟ್. ಇಷ್ಟೊಂದು ಸಿಂಪಲ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಉಪ್ಪು ಮೆಣಸಿನ್ಕಾಯಿ ಮಾಡೋದು ಸಿಂಪಲ್ ಗೊತ್ತು. ಮೆಣಸಿನ್ಕಾಯಿ ಕುಯ್ತೀವಲ್ಲ, ಆಮೇಲೆ ಎಲ್ಲಾರ ಇಕ್ಕೋಬೇಕು, ಬೊಂಬಾಟ. ಅದಕ್ಕೇ ಹುಷಾರಾಗೆ ಮಾಡಬೇಕು. ನೋಡಿ ಹಾಗೆ ಡ್ಯಾನ್ಸ್ ಮಾಡ್ತಾ ಇದೆ, ಹಾಗೆ ಹೋಯ್ತು. ಇದಾದ್ಮೇಲೆ ಈ ಉಪ್ಪನ್ನ ಇದ್ರ ಜೊತೆಗೆ ಉಪ್ಪು ಹುರ್ಕೋಬೇಕಾ? ಬಿಸಿ ಆಗಿಬಿಟ್ರೆ ಸಾಕು. ಬಿಸಿ ಆಗಬೇಕು. ಬಾಣಲಿ ಬಿಸಿ ಇದೆಲ್ಲ ಆಫ್ ಮಾಡಿದ್ದಾರೆ. ಆಫ್ ಮಾಡಿಕೊಂಡು ಉಪ್ಪನ್ನ ಒಂಚೂರು ಬಿಸಿ ಮಾಡ್ಕೊತಾ ಇದ್ದಾರೆ ಅಷ್ಟೇ. ರೆಡಿ ಇದೆ. ಇವಾಗ ಮಿಕ್ಸಿಗೆ ಹಾಕೋತೀನಿ. ವೆರಿ ಸಿಂಪಲ್ ಯಾ.
ನಮ್ಮಮ್ಮ ತೋರಿಸೋ ರೆಸಿಪಿ ಎಲ್ಲ ಸಖತ್ ಈಸಿಯಾಗಿ ಚೆನ್ನಾಗಿರುತ್ತೆ. ಫಾಸ್ಟಾಗಿ ಆಗೋಗುತ್ತೆ, ಈಸಿ ಕಮ್. ನಮ್ಮ ಮನೇಲಿ ಉಪ್ಮೆಣಸಿನ್ಕಾಯಿ ಖಾಲಿಯಾಗಿ 4 ದಿನ ಆಗಿದೆ. ನಮಗೆ ಊಟಕ್ಕೆ ದಿನ ಉಪ್ಮೆಣಸಿನ್ಕಾಯಿ ಇರಬೇಕು ನನಗೆ. ಹಪ್ಪಳ ಸಂಡಿಗೆ ಎಲ್ಲ ಇರಬೇಕು ನನಗೆ. ಇಲ್ಲಾಂದ್ರೆ ಇದು ಮೆಣಸಿನ್ಕಾಯಿ ಬೇಕೇ ಬೇಕು ನನಗೆ. ಸಂಡಿಗೆ ಇಲ್ಲಾಂದ್ರೆ ಖಾಲಿ ಆಗ್ಬಿಟ್ಟಿದೆ. ನಮ್ಮಮ್ಮ ಇವತ್ತು ಫೈನಲಿ ಅದನ್ನ ಉದ್ಘಾಟನೆ ಸಮಾರಂಭ ಮಾಡ್ತಾ ಇದ್ದಾರೆ. ಈಗಲೇ ಮಾಡಿ ಇವತ್ತೇ ಕರೆದು ಕೊಡ್ತೀನಿ. ಈಸಿ. ಹಂಗೂ ಮಾಡ್ಬೋದಾ? ಮಾಡ್ಬೋದು. ಬಿಸಿಲಿಗೆ ಒಣಗಿಸ್ಬೇಕು ಅಂತೆಲ್ಲ ಸಖತ್ತಾಗಿರುತ್ತೆ ರುಚಿ. ಮಜ್ಜಿಗೆ ಹುಳಿಗೆ ಮಾಡ್ಬೇಕು ತಿನ್ನು, ಇನ್ನ ಮಜಾ ಇರುತ್ತೆ. ಓಕೆ, ಇದು ಮಿಕ್ಸಿ ಹಾಕೋತೀನಿ. ಒಂದು ಚಿಟಿಗೆ ಅಸಿಡಿಟಿ ಆಗಬಾರ್ದು ಅಂತ ಒಂದು ಸ್ವಲ್ಪ ಹಿಂಗು ಹಿಂಗೆ ಹಾಕೋತೀನಿ. ಕಂಪ್ಲೀಟ್ಲಿ ನುಣ್ಣಕ್ಕಾಗಬೇಕು. ಫುಲ್ ಫೈನ್ ಪೇಸ್ಟ್ ಅಂದರೆ ಪುಡಿ, ಪುಡಿ ವಿದೌಟ್ ವಾಟರ್ ಪುಡಿ ಆಗಿರಬೇಕು. ಯಾಕೆ ಅಂದರೆ ನಾವು ಹಿಂಗೆ ಮೆಣಸಿನ್ಕಾಯಿ ತೊಗೋತೀವಿ, ಹೀಗೆ ಸೀಳ್ತೀವಿ, ಹೀಗೆ ಸೀಳ್ಬಿಟ್ಟು ಹೀಗೆ ಫಿಲ್ ಮಾಡಬೇಕಾದಾಗ ಅದು ನೈಸಾಗಿದ್ದರೆ ಕ್ಲೀನಾಗಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಒಂಥರ ತರ್ತರಿಯಾಗಿ ಮಾಡ್ಕೊಂಬಿಟ್ರೆ ಒಳಗಡೆ ಕೂತ್ಕೊಳ್ಳಲ್ಲ, ಬಿದ್ದೋಗುತ್ತೆ ಕೆಳಗಡೆಗೆ. ಸೊ ಇವಾಗ ಈ ಫಿಲ್ಲಿಂಗೇ ಇರೋದು ಟಾಸ್ಕು. ಏನು ತೊಂದರೆ ಏನೂ ಇಲ್ಲ, ಆರಾಮ್ಸೆ ಮಾಡ್ಬೋದು. ಸೊ ಒಂದೊಂದು ಮೆಣಸಿನ್ಕಾಯಿನ ಹಿಂಗೆ ಸೀಳಿ ಅದಕ್ಕೆ ಪುಡಿನ ತುರುಕಬೇಕು. ಹೊಟ್ಟೆ ಸೀಳಿ ಅಂತಾರೆ. ಹೊಟ್ಟೆ ಸೀಳಿ ಪುಡಿ ತುರ್ಕಿ. ತೊಟ್ಟನ್ನ ಮಾತ್ರ ಬಿಡಿಸ್ಬೇಡಿ, ಯಾಕಂದರೆ ಹೈಜಿನಿಕ್ಕಾಗಿ ನಾವು ಚೆನ್ನಾಗಿ ತೊಳೆದು ಒಣಗಿಸಿರ್ತೀವಿ. ಯಾಕೆಂದರೆ ಇದೇ ಗ್ರಿಪ್ಪು, ಹಾಗಾಗಿ ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಹೌದೌದು, ನನಗೆ ತೊಟ್ಟೆ ತಿನ್ನೋದೇ ನಾನು ಇಷ್ಟಪಟ್ಟು ತಿನ್ನೋದೇ ತೊಟ್ಟು. ನಾನು ತೊಟ್ಟು ಬಿಡಲ್ಲ, ಅಷ್ಟೇ ಆಗಲ್ಲ. ಅದು ಫುಲ್ ಮೆಣಸಿನ್ಕಾಯಿ ತಿಂತೀನಿ ನಾನು. ನನಗೆ ಭಾರಿ ಇಷ್ಟ ಮೆಣಸಿನ್ಕಾಯಿ. ಎಲ್ಲರ ಮನೇಲೂ ಚಿತ್ರಾನ್ನ ಮಾಡಿದ್ರೆ, ಉಪ್ಪಿಟ್ಟು ಮಾಡಿದ್ರೆ ಬಿಸಾಕ್ತಾರೆ, ನಮ್ಮಲ್ಲಿ ಅದನ್ನೂ ತಿಂತೀವಿ. ಹೌದು, ನಾವು ಮೆಣಸಿನ್ಕಾಯಿ ತಿಂತೀವಿ, ಮೆಣಸಿನ್ಕಾಯಿನೂ ತಿಂತೀವಿ. ಈ ಥರ ಮಾಡಿದ್ರೆ ಒಂಚೂರೂ ವೇಸ್ಟ್ ಇಲ್ಲ, ಅಸಿಡಿಟಿ ಕೂಡ ಬರಲ್ಲ. ಕೆಲವರಿಗೆ ಮೆಣಸಿನ್ಕಾಯಿ ತಿಂದರೆ ಅಸಿಡಿಟಿ ಅಂತಾರೆ. ಈ ಥರ ಉಪ್ಪು ಮೆಣಸಿನ್ಕಾಯಿ ಮಾಡ್ಕೊತೀನಿ, ಯಾವ ಅಸಿಡಿಟಿನೂ ಆಗಲ್ಲ. ಅದು ಬೀಜನೂ ತೆಗಿಯಂಗಿಲ್ಲ ಒಳಗಡೆ. ಬೀಜ ತೆಗೆದ್ರೆ ಖಾರ ಹೊರಟೋಯ್ತು, ಅದರ ಅಂಶನೇ ಹೊರಟೋಯ್ತು. ಸೊ ಖಾರ ಡಿಪೆಂಡ್ಸ್ ಆನ್ ಮೆಣಸಿನ್ಕಾಯಿ ಆಲ್ಸೋ. ಮೆಣಸಿನ್ಕಾಯಿ ಖಾರ ಇದ್ರೆ ಒಳ್ಳೆ ಮಜಾ. ಮೆಣಸಿನ್ಕಾಯಿ ಖಾರ, ಮೆಣಸು ಖಾರ, ಎಲ್ಲ ಖಾರ, ಉಪ್ಪು ಮೆಂತ್ಯ ಹಾಕಿರೋದ್ರಿಂದ ಕಹಿ, ಉಪ್ಪು, ಖಾರ ಎಲ್ಲವೂ ಸೇರಿದಾಗ ನಮ್ಮ ಬಾಡಿಗೆ ಆರೋಗ್ಯಕ್ಕೂ ಒಳ್ಳೆಯದೇ. ಬಾಯಿಗೂ ರುಚಿನೂ ಸಖತ್ತಾಗಿರುತ್ತೆ. ಬಾಯಿ ರುಚಿ. ಮಜ್ಜಿಗೆ ಹುಳಿಗೆ ಮಾತ್ರ ಇದನ್ನು, ಮಜ್ಜಿಗೆ ಹುಳಿಗೆ ಒಳಗಡೆ ಹಾಕಬೇಕು. ಮಜ್ಜಿಗೆ ಹುಳಿಗೇ ಇದನ್ನು ಹಾಕ್ಬಿಡ್ಬೇಕು, ಇಸಕ್ಬಿಟ್ಟು ಮಜಾ ಇರುತ್ತೆ. ಒಂದಿನ ಅದನ್ನು ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಕೈನಲ್ಲಿ ನಿಮಗೆ ಖಾರ ಕೆಪಾಸಿಟಿ ತಡ್ಕೊತೀನಿ ಅಂದರೆ ಬರೀ ಕೈನಲ್ಲೇ ಫಿಲ್ ಮಾಡಿ, ಇಲ್ಲ ಅಂದರೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಫಿಲ್ ಮಾಡಿ. ಯಾಕಂದರೆ ಒಬ್ರೊಬ್ರು ಕೈ ಸೆನ್ಸಿಟಿವ್ ಇದ್ರೆ ಖಾರ ಆಗುತ್ತೆ, ಕೈಯೆಲ್ಲ ಕ್ರ್ಯಾಕ್ ಆಗ್ಬಿಡುತ್ತೆ, ಆಮೇಲೆ ಕೈಯೆಲ್ಲ ಅಯ್ಯೋ ಅಳ್ತಾ ಇರ್ತಾರೆ ಉರಿ ಅಂತ. ಹಾಗಾಗಿ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ. ಸೆನ್ಸಿಟಿವ್ ಇಲ್ಲ, ರಫ್ ಆ್ಯಂಡ್ ಟಫ್ ಅಂದರೆ ಹೀಗೆ ನಮ್ಮ ಥರ ಫಿಲ್ ಮಾಡಿ. ಆಲ್ಮೋಸ್ಟ್ ಆಯಿತು, ಫಿಲ್ಲಿಂಗು ಆಗೋಯ್ತು. ಉಪ್ಪು ಮೆಣಸಿನ್ಕಾಯಿ ಈಸ್ ರೆಡಿ. ಇವಾಗ ಅದು ಸನ್ನಿಗೆ ಹೋಗುತ್ತೆ. ಎಷ್ಟು ದಿನ ಅಮ್ಮ? ಒಳ್ಳೆ ಬಿಸಿಲಿದ್ರೆ 2 ದಿನ. ಈ ಥರ ಮಂಕಾಗಿರೋ ಬಿಸಿಲಾದರೆ 1 ವಾರ. ನಾನು ಬಿಸಿಲಿಗೆ ವೆಯ್ಟೇ ಮಾಡಲ್ಲ, ಹಾಗೆ ಡೀಪ್ ಫ್ರೈ ಮಾಡಿ ತೋರಿಸ್ತೀನಿ ಊಟಕ್ಕೆ. ಸೊ ಇಡ್ಬೋದು, ಬೇಡ ಅಂದರೆ ಹಂಗೂ ಕರ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಬೇಕಾದ್ರೆ ಹಾಗೆ ಸ್ಟೋರೇಜು ಮಾಡ್ಕೋಬೋದು, ಕ್ಲೀನಾಗಿ ಬಾಕ್ಸಲ್ಲಿ ಹಾಕಿ. ಇಲ್ಲ ಬಿಸಿಲಲ್ಲೇ ಮಾಡ್ತೀವಿ ಅಂದರೆ ಇದ್ರದ್ದು ಯೆಲ್ಲೋಯಿಶ್ ಆಗಿಬಿಡುತ್ತೆ. 2-3 ದಿನ ಆಗಿದ ತಕ್ಷಣ ಈ ಕಲರೇ ಇರಲ್ಲ, ಫುಲ್ಲು ಲೈಟ್ ಎಲ್ಲೋ ಮೆಂತ್ಯ ಕಲರ್ ಬಂದುಬಿಡುತ್ತೆ, ಮೆಂತ್ಯ ಕಲರು. ಇವಾಗ ಇದನ್ನು ಆಮೇಲೆ ಕರೆದು ತೋರಿಸ್ತೀನಿ ಊಟಕ್ಕೆ. ಫಿಲ್ ಮಾಡಿರೋದು ಇವಾಗಲೇ 5 ನಿಮಿಷನೂ ಆಗಿಲ್ಲ, ಸ್ವಲ್ಪ ಸಿಮ್ಮಲ್ಲಿಟ್ಟು ಕರಿತೀನಿ. ಚಟ್ಪಟ್ ಅನ್ನತ್ತೆ, ಸ್ವಲ್ಪ ಹಸಿ ಇರೋದ್ರಿಂದ ಚಟ್ಪಟ್ ಅನ್ನತ್ತೆ. ಸಾಕು ಬಿಡು. ಒಣಗಿಸಿಲ್ಲ ಅಂದ್ರೂ ಹಂಗೆ ಬರುತ್ತೆ, ಒಣಗಿಸಿದ್ರು ಹಂಗೆ ಬರುತ್ತೆ. ಒಣಗಿಸಿದ್ರೆ ಲಾಂಗ್ ಲೈಫು, ಫ್ರಿಜ್ಜಲ್ಲೇ ಬೇಡ, ಹೊರಗಡೆ ಹಾಗೆ ಇಟ್ಕೋಬಹುದು, ಡ್ರೈ ಆಗೋಗಿರುತ್ತೆ, ಹಾಳಾಗಲ್ಲ. ಒಣಗಿಸಿಲ್ಲ, ನೀವು ಹಿಂಗೆ ಫ್ರೆಶ್ ಆಗಿ ಮಾಡ್ಕೋತೀನಿ ಅಂದರೆ ಮೊಸರನ್ನಕ್ಕೆ ಮಾತ್ರ ಸೂಪರ್ ಕಾಂಬಿನೇಷನ್ ಇದು ಮಾತ್ರ. ಈ ವಡಾ ಪಾವ್ಗೆ ಕೊಡ್ತಾರಲ್ಲ ಮೆಣಸಿನ್ಕಾಯಿ, ಆ ಥರ ಆಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಈ ಥರನೂ ತಿನ್ಬೋದು, ಇಲ್ಲ ಫುಲ್ ಡ್ರೈ ಮಾಡ್ಕೊಂಡು ತಿಂತೀನಿ ಅಂದ್ರೂ ತಿನ್ಬೋದು.
ಸೊ ನಿಮಗೆ ಜಸ್ಟ್ ಹಿಂಗೆ ತೋರಿಸ್ತಿರೋದು ಬಿಕಾಸ್ ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ 3-4 ದಿನ ತಗೊಳುತ್ತೆ. ಇವಾಗ ಸ್ವಲ್ಪ ಮೋಡ ಬೇರೆ ಇದೆ. ಸೊ ಅಷ್ಟೊತ್ತಿಗೆ ರಸಂ, ಹುಳಿಗೆ, ಮಜ್ಜಿಗೆ ಹುಳಿ, ಮೊಸರನ್ನಕ್ಕೆ ಹೇಳ್ತಾ ಇದ್ರೆ ಲಿಸ್ಟು ಎಲ್ಲ ತಿನ್ಬಿಡೋಣ ಒಂದ್ಸಲ ಅನ್ಸುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ, ಯಾಕಂದ್ರೆ ಹಸಿ ಅಲ್ವಾ, ಎಗರುತ್ತೆ. ಬೀಜ ಮೆಣಸಿನಕಾಯಿ ಬೀಜ ನೋಡಿ. ಹಪ್ಪಳನೂ ಕರೆದಿದ್ದೀನಿ, ಬೋಟಿ, ಹಪ್ಪಳ, ಸಂಡಿಗೆ ಎಲ್ಲ ಕರೆದಿದ್ದೀನಿ. ಒಳ್ಳೆ ಊಟ ಮಾಡೋಣ. ಈಗ ಸ್ವಲ್ಪ ನಿಧಾನವಾಗಿ ಫ್ರೈ ಆಗಬೇಕು. ಎಸ್, ರೆಡಿ ಆಯಿತು. ಕೆಂಪಗಾಗುತ್ತೆ ನೋಡಿ, ಕೆಂಪಾಯಿತು. ಇನ್ನು ಗ್ರೀನ್ ಇದೆ, ಆಗ್ಬೇಕು ಇನ್ನೊಂಚೂರು. ಅದನ್ನು ಹಿಂಗೆ ಅಮ್ಕೊಳ್ಳಿ, ಗೊತ್ತಾಗುತ್ತೆ. ಸಾಫ್ಟ್ ಇರಬಾರ್ದು, ಕಡಕ್ ಬರಬೇಕು. ಅದು ರಫ್ ಅಂದರೆ ಗಟ್ಟಿ ಬರಬೇಕು. ಕ್ರಿಸ್ಪಿ ಥರ ಆಗಬೇಕು. ಆಲ್ಮೋಸ್ಟ್ ಉಪ್ಪು ಮೆಣಸಿನ್ಕಾಯಿ ಥರನೇ ಕಲರ್ ಬಂತಿದ್ದು. ಸ್ವಲ್ಪ ಇನ್ನು ಒಣಗಿದ್ರೇನೆ ಅದಿನ್ನು ರುಚಿ. ಬಟ್ ಫಾರ್ ನಾವು ತೋರಿಸ್ತಾ ಇರೋದಷ್ಟೇ. ಇಲ್ಲ, ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಏನಂದ್ರೆ ಕಚ್ಚಕೋದ್ರೆ ಮುರಿಯಲ್ಲ, ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಟೇಸ್ಟ್ ಅಂತೂ ಹಂಗೆ ಇರುತ್ತೆ. ಈಗ ನಾವು ಫಸ್ಟು ಉಪ್ಪು ಮೆಣಸಿನ್ಕಾಯಿನ ತಿಂದು ಹೇಳ್ತೀನಿ. ಕರ್ಗಿ ಹೋಯ್ತು ಬಾಯಿ ಒಳಗಡೆ. ಆ್ಯಕ್ಚುಲ್ ಉಪ್ಪು ಮೆಣಸಿನ್ಕಾಯಿ ಥರನೇ ಇದೆ. ಅಂದರೆ ಒಣಗಿಸ್ಬಿಟ್ಟು ಏನು ಟೇಸ್ಟ್ ಬರುತ್ತೆ ಅದೇ ಸೇಮ್ ಟೇಸ್ಟ್ ಇದೆ. ಖಾರ ಹತ್ತತ್ತು, ಇವಾಗ ಖಾರ ಹತ್ತತ್ತು. ಹಂಗೆ ತಿಂತಾರ, ಊಟಕ್ಕೆ ತಿನ್ನಮ್ಮ ಕಚ್ಕೊಂಡು. ನಾನು ಇವಾಗ ಹೇಳ್ಬೇಕಲ್ವಾ, ಕಷ್ಟ ಆದ್ರೂ ಪರವಾಗಿಲ್ಲ. ಆಮೇಲೆ ಉರಿಯಕ್ಕೆ ಶುರು ಆಗುತ್ತೆ. ಸಾಕು ಬಿಡು ಊಟಕ್ಕೆ ಬಾಯಲ್ಲಿ ಇಟ್ರೆ ಕರ್ಗೋಗ್ತದೆ ಮೆಣಸಿನ್ಕಾಯಿ. ಪರ್ಫೆಕ್ಟ್ ಆಗಿದೆ. ಇನ್ನೂ ಒಣಗಿಸ್ ತಿಂದರೆ ಇನ್ನೂ ಮಜಾ ಇರುತ್ತೆ. ಹಿಂಗೆ ತಿಂತೀರ ಅಂದರೆ ಮೊಸರನ್ನಕ್ಕೆ ಪೀಚ್ಕೊಂಡಿದ್ದೀನಿ. ತಿಂತಾ ಇದ್ರೆ 2 ಪ್ಲೇಟ್ ಹೊಡಿಬೋದು ಮೊಸರನ್ನ. ಸಕ್ಕತ್ತಾಗಿದೆ. ಗ್ಯಾಪಲ್ಲಿ ಒಂದು ಬೋಟಿ ಹಾಕೊಂಡ್ಬಿಡ್ತೀನಿ ಗೈಸ್, ಖಾರ ಆಗ್ತಾಯಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಬೋಟಿನ ಹಿಂಗೆಲ್ಲ ಹಾಕ್ಕೊಂಡು 5 ಬೆಳ್ಳಿಗೆ ಹಿಂಗೆ ಬೋಟಿ ಹಿಂಗೆ ಹಾಕೊಂಡು ಹಿಂಗೆ ಆಟಾಡ್ಕೊಂಡು ತಿಂದ್ವಿ. ಅವು ಉದ್ದುದ ಬೋಟಿ ಬರೋದು. ಬೋಟಿ ನಮ್ಮ ಮನೆಯಲ್ಲ ತಂದು ಕರೆದಿರೋದು, ನಾವು ಮಾಡಿದ್ದು ಬಿಟ್ಟಿಲ್ಲ. ನಂಗೆ ಬರೋದು ಇಲ್ಲ ಬಿಡು ಮಾಡೋಕ್ಕೆ. ನಾವು ಮಾಡಿರೋದು ಉಪ್ಪು ಮೆಣಸಿನ್ಕಾಯಿ ಸಕ್ಕತ್ತಾಗಿದೆ. ವೆರಿ ಸಿಂಪಲ್ ರೆಸಿಪಿ. ಡೈರೆಕ್ಟಾಗಿ ಹೋಗಿ ಕರಿಬೋದು, ಇಲ್ಲ ಒಣಗಿಸ್ಬಿಟ್ಟು ಅದನ್ನು ತಿನ್ಬೋದು. ಮಸ್ತಾಗಿದೆ. ನನಗೆ ಖಾರ ಆಗ್ತಾಯಿದೆ, ಇಲ್ಲ ಉರಿತಾ ಇದೆ. ಓಕೆ ಗಾಯ್ಸ್, ನಮಸ್ಕಾರ, ಬಾಯ್.